ಜೀವನವೇ ಬೇಡ ಅಂತ ಇದ್ದಾವಾಗ ಮಂಗಳೂರು ಬಸ್ ಸ್ಟ್ಯಾಂಡ್ ನನಗೆ 3 ದಿವಸ ನನ್ನ ಮನಗಲಿಕ್ಕೆ ನನ್ನ ಮುಂದಿನ ದಾರಿಗೆ ದಾರಿ ಮಾಡಿಕೊಟ್ಟಂಥದ್ದು. ನನ್ನ ಮೊದಲನೇ ಕೀಬೋರ್ಡ್ ತಗೊಂಡಿದ್ದು ಮಂಗಳೂರಲ್ಲೇ. ಇದು ಬಸರೂರಿಗೂ ತುಂಬ ದೊಡ್ಡ ನಂಟಂತ ಅನ್ಸುತ್ತೆ ಬಹುಶಃ. ಜೀವನವೇ ಬೇಡ ಅಂತ ಇದ್ದಾವಾಗ ಮಂಗಳೂರು ಬಸ್ ಸ್ಟ್ಯಾಂಡ್ ನನಗೆ 3 ದಿವಸ ನನ್ನ ಮನಗಲಿಕ್ಕೆ ನನ್ನ ಮುಂದಿನ ದಾರಿಗೆ ದಾರಿ ಮಾಡಿಕೊಟ್ಟಂಥದ್ದು. ಅದೇನೋ ಗೊತ್ತಿಲ್ಲ, ಇನ್ನೊಂದು ದೊಡ್ಡ ಋಣಾನುಬಂಧ. ಸಂಗೀತಕ್ಕಂತ ನಾನು ಹೆಜ್ಜೆ ಇಟ್ಟವಾಗ, ಸಂಗೀತ ಕ್ಷೇತ್ರಕ್ಕಂತ ಹೆಜ್ಜೆ ಇಟ್ಟವಾಗ ಕೈ ಬೀಸಿ ಕರೆದಿದ್ದು ಮಂಗಳೂರೇ. ಅದಾದಮೇಲೆ ಜೀವನ ಸಾಕು ಅಂತ ಹೊರಟಾವಾಗ ಎಲ್ಲೋ ತಪ್ಪು ದಾರಿ ಹಿಡಿದಾಗಲೂ ಕೂಡ ಸಂಗೀತದ ಮೂಲಕ, ಸಂಗೀತದ ಒಂದು ಆಟೋ ನಮ್ಮ ನೌಶಾದ್ ಅವ್ರದ್ದು ಟ್ರಾವೆಲ್ ಆಗ್ತಾ ಇತ್ತು. ಸೊ ಆಯಿತು ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ಕಣ್ಣೆದ್ರಿಗೆ ಒಂದು ಆಟೋ ಪಾಸ್ ಆಯಿತು, ಆರ್ಕೆಸ್ಟ್ರಾ ಇದೆ ಅಂತ. ಸೊ ನೌಶಾದ್ ಅವ್ರ ಹತ್ರ ಹೋಗಿ ಒಂದು 3 ದಿವಸ ನನಗೆ ಪ್ಲೇ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಅವರ ಆರ್ಕೆಸ್ಟ್ರಾದಲ್ಲಿ ಒಂದು 3 ದಿವಸ ಪ್ಲೇ ಮಾಡಿ ಆ ದುಡ್ಡನ್ನು ತೊಗೊಂಡು ಬೆಂಗಳೂರಿಗೆ ಹೋದೆ. ಎಲ್ಲ ದಿಕ್ಕಲ್ಲೂ ಮೊದಲಿಂದನು ನನ್ನ ಮೊದಲನೇ ಕೀಬೋರ್ಡ್ ತಗೊಂಡಿದ್ದು ಮಂಗಳೂರಲ್ಲೇ. ಇದೆಲ್ಲದ ಡಾಲಿನ್ ಇಲ್ಲೇ ಇದ್ರೆ ತುಂಬ ಹಳೆಯ ಸ್ನೇಹಿತರು ನಾವು. ನನ್ನ ಮದುವೆಯಲ್ಲಿ ಯಾರಿದ್ರೆಲ್ಲ ಗೊತ್ತಿಲ್ಲ, ಅವರಿದ್ರು. ಹಾಗಾಗಿ ತುಂಬ ನೆನಪುಗಳು, ಅದ್ರ ಜೊತೆಗೆ ಸಂಬಂಧಗಳ ಮಂಗಳೂರು ಜೊತೆಗೆ ನಂಗೆ ತುಂಬ ಬೆಸ್ತಿದೆ. ಬಹುಶಃ ಅದೆಲ್ಲವೂ ಈಗ ಕೈ ಬೀಸಿ ಕರೀತಿದೆ ಅಂತ ಅನ್ಕೊಂತೀನಿ. ಬಹುಶಃ ಪ್ರೆಸ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಈ ಭಾಗದ, ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಹಂತದ ಬೆಳವಣಿಗೆಗೆ, ಅದ್ರ ಜೊತೆಗೆ ಎಲೆಮರೆಯಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಅಥವಾ ಎಲೆಮರೆಗೆ ಏನು ಇರುವಂಥ ವಿಷಯಗಳನ್ನು ಹೊರಗೆ ತರಲಿಕ್ಕೆ ಒಂದು ಒಳ್ಳೆಯ ಮಾಧ್ಯಮ, ಅದಾದಮೇಲೆ ಪ್ರಭಾವಕಾರಿ ಮಾಧ್ಯಮ, ಒಂದು ಸಣ್ಣ ವಿಷಯ ಅಲ್ಲ. ಸೊ ಇದೇ ರೀತಿ ಸುದೀರ್ಘವಾಗಿ ನಿಮ್ಮ ಏನು ಸೇವೆ ಜನರಿಗೆ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ. ಹಾಗೆ ನಮ್ಮಂಥ ರವಿ ಬಸರು ಇನ್ನೂ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಮ್ಮ ಕರಾವಳಿ ಭಾಗದಲ್ಲಿ ಇದ್ದಾರೆ. ಅವ್ರ ಮೇಲೂ ನಿಮ್ಮ ಬೆಳಕು ನನ್ನ ಮೇಲೆ ಹೇಗೆ ಬಿತ್ತು ಅದೇ ರೀತಿ ಬೀಳಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ. ಈ ಮೂಲಕ ಒಂದಿಷ್ಟು ಪ್ರತಿಭೆಗಳು ಧೈರ್ಯದಲ್ಲಿ ಪ್ರಪಂಚವನ್ನು ಕಾಣುವಂತಾಗಲಿ, ಅವರ ಆ್ಯಂಬಿಷನ್ ಈಡೇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.